ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಗಂಡಿನ ಮನೆ ಕಡೆಯವರಿಂದ ನಡೆದಂಥ ಅಂದರೆ ರಿಸೆಪ್ಷನ್ದು ಕಾರ್ಯಕ್ರಮನ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಎಲ್ಲ ನೀವು ಇಷ್ಟು ದಿವಸ ಏನದ ಎಲ್ಲ ವಿಡಿಯೋದೊಳಗೂ ಹೆಣ್ಣಿನ ಮನೆಯಲ್ಲಿ ನಡೆದಂಥ ಕಾರ್ಯಕ್ರಮ ಮದುವೆ ಎಲ್ಲ ನೋಡ್ಕೊಂಬಂದ್ರಿ. ಇದೇನದ ಗಂಡಿನ ಮನೆ ಕಡೆಯೊಳಗೆ ನಾವು ಹೆಂಗೆ ರಿಸೆಪ್ಷನ್ ಮಾಡಿದ್ವಿ, ಎಲ್ಲಿ ಮಾಡಿದ್ವಿ ಅದನ್ನೆಲ್ಲ ಏನದ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ ನಾನು. ಮೊದಲಿಗೆ ಏನದ ಇದನ್ನು ನಾವು ಸಾಯಂಕಾಲ ಇಟ್ಕೊಂಡಿದ್ವಿ ರಿಸೆಪ್ಷನ್ನ. ಈಗೇನದ ಸಾಯಂಕಾಲ ಮನೆಯೊಳಗನ ಈಗೇನದ ಪಾರ್ಲರ್ನ ಕರೆಸಿದ್ರು ಎಲ್ಲರಿಗೂ ರೆಡಿ ಮಾಡಲಿಕ್ಕೆ. ಅವ್ರೇನದ ಇಬ್ಬರು ಬಂದು ಎಲ್ಲರಿಗೂ ಏನದ ರೆಡಿ ಮಾಡ್ಲಿಕ್ಕತ್ತಾರ ನೋಡ್ರಿ ಅಷ್ಟ್ರಿಗೂ. ಇಲ್ಲೇನದ ಎಲ್ಲರೂ ಒಬ್ಬೊಬ್ಬರ ರೆಡಿಯಾಗಿ ಕೂತ್ಕೊಂಡು ಅಷ್ಟ್ರು. ಈಗೇನದ ನಾವು ಎಲ್ಲಿ ಹಾಲು ಹಿಡಿದಿದ್ವಿ ಅಂದ್ರೆ ಏನದ ಬೆಳಗಾವಿ ಫೌಂಡ್ರಿ ಕ್ಲಸ್ಟರ್ ಅಂಥೇಳಿ ಅದು ಹೆಸರು, ಅಂದ್ರೆ ಹಾಲಿನ ಹೆಸರದ. ಅಲ್ಲಿ ನಾವು ರಿಸೆಪ್ಷನ್ ಇಟ್ಕೊಂಡಿದ್ವಿ ಸಾಯಂಕಾಲ. ಈಗೆಲ್ಲರೂ ಏನದ ರೆಡಿಯಾಗಿ ಅಲ್ಲಿ ಹೋಗ್ಲಿಕ್ಕತ್ತೇವೆ. ಈಗ ಇಲ್ಲಿ ನೋಡ್ರಿ ನಾವೆಲ್ಲ ಏನದ ರೆಡಿಯಾಗಿ ಬಂದ್ವಿ. ಈಗ ಅಂದರೆ 3-4 ಟ್ರಿಪ್ ಆಯ್ತು, ಜನ ಜಾಸ್ತಿ ಇದರಿಂದ ಎಲ್ಲರೂ ರೆಡಿಯಾಗಿ ಯಾರು ರೆಡಿ ಆಗ್ತಾರೆ ಫಸ್ಟ್ ಅವರೆಲ್ಲ ನಾವೇನದ ಮುಂದೆ ಬಂದೇವಿ. ಹಿಂಗೆ ಇದನ್ನು ಡೆಕೋರೇಷನ್ ಮಾಡಿದ್ರು, ಭಾಳ ಚಂದ ಮಾಡಿದ್ರು ಡೆಕೋರೇಷನ್ನು. ಇಲ್ಲಿ ಬಂದ ಕೂಡಲೇ ಗಣೇಶನ ಮೂರ್ತಿ ಇತ್ತು, ಲೈಟಿಂದ ಡೆಕೋರೇಷನ್ ಮಾಡಿದ್ರು. ಮತ್ತು ಅಗ್ರಿ ಹವಾಸಿ ಇರೋದು ಹೊರಗನ ಎಲ್ಲ ಕಾರ್ಯಕ್ರಮ ನಡೀತದೆ. ಇದೇನದ ದೊಡ್ಡ ಹಾಲ್ ಅದ. ಇಲ್ಲೇ ಊಟದ್ದು ಸ್ನ್ಯಾಕ್ಸು ಬಂದ ಕೂಡಲೇ ಏನದ ಎಲ್ಲ ಕೊಡಲಿಕ್ಕೆ ಹಿಂಗೆಲ್ಲ ವ್ಯವಸ್ಥೆ ಮಾಡಿದ್ರಲ್ಲೇ. ಇದೇನದ ಸ್ಟೇಜ್ ನೋಡ್ರಿ, ಸ್ಟೇಜ್ ಎಲ್ಲ ಹಿಂಗೆ ರೆಡಿ ಮಾಡಿದರು. ಮತ್ತು ಇವೆಲ್ಲ ಏನದ ಫೋಟೋ ಫ್ರೇಮು, ಅಂದರೆ ಕಪಲ್ಸ್ ಆಯ್ತು ಮಕ್ಕಳು ಆಯ್ತು ಯಾರಾದರೂ ನಿಂತು ತೆಗೆಸ್ಕೊಳ್ಳೋದು. ಇದೆಲ್ಲ ಚೇರ್ ಬಂದವ್ರಿಗೆಲ್ಲ ಕೂಡಲಿಕ್ಕೆ ಹಿಂಗೆ ಅರೇಂಜ್ ಮಾಡಿದರು. ಭಾಳ ಚಂದ ಮಾಡಿದ್ರು ಅರೇಂಜ್ಮೆಂಟ್ ಎಲ್ಲನೂ. ಮತ್ತು ಊಟದ್ದು ಎಲ್ಲ ಮೆನುನು ಭಾಳ ಚಲೋ ಇತ್ತು. ಇದೆಲ್ಲ ಏನದ ಮದುಮಕ್ಕಳು ಬರಲಿಕ್ಕಿದು, ಅಂದರೆ ಎಂಟ್ರೆನ್ಸ್, ಅಂದರೆ ಅವರೇನೋ ಸ್ಟೇಜ್ಗೆ ಹೋಗಲಿಕ್ಕೆ ಈ ಟೈಪ್ ಏನದ ಇಲ್ಲೇ ರೆಡಿ ಮಾಡಿದರು. ಈಗ ಮಂದೆಲ್ಲ ಏನದ ನಾವು ರೆಡಿ ಆದ ಬಂದಮೇಲೆ ಸ್ಟಾರ್ಟಿಂಗ್ ಏನದ ಜ್ಯೂಸ್ ಇಟ್ಟಿದ್ರು, ಪುದೀನ ಜ್ಯೂಸು ಭಾಳ ಟೇಸ್ಟ್ ಇತ್ತು. ನಾವೆಲ್ಲರೂ ಏನದ ಅದನ್ನು ತೊಗೊಳಿಕತ್ತೀವಿ. ಮತ್ತು ಒಬ್ಬೊಬ್ಬರು ಜನ ಏನದ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಈಗ ಅಂದರೆ 7 ಗಂಟೆಗೆ ಟೈಮ್ ಕೊಟ್ಟಿತ್ತು, ಹೀಗಾಗಿ ಎಲ್ಲರೂ ಬರ್ಲಿಕ್ಕೆ ಹತ್ತಾರ. ಒಬ್ಬೊಬ್ಬರು ಬಂದವರೆಲ್ಲ ಫೋಟೋ ತೆಗಿಸ್ಕೊಳ್ಳೋದು ಅದೆಲ್ಲ ನಡೆದಿತ್ತು ಇಲ್ಲೇ. ಅಂದರೆ ಗಾರ್ಡನ್ ಒಳಗೆ ಭಾಳ ಚಂದದೆಲ್ಲ ಸೀನ್ರಿ ಫೋಟೋ ಅದು ತೆಗಿಸ್ಕೊಳ್ಳಿಕ್ಕೆ. ಹೀಗಾಗಿ ಎಲ್ಲರೂ ಏನದ ಫೋಟೋ ತೆಗಿಸ್ಕೊಂಡಿದ್ರು. ಈಗೇನದ ಜನನು ಎಲ್ಲರೂ ಬರ್ಲಿಕ್ಕೆ ಹತ್ತರು. ಮತ್ತು ಮದುಮಕ್ಕಳು ಏನದ ನೋಡ್ರಿ ರೆಡಿಯಾಗಿ ಬಂದಾರ. ಇಲ್ಲಿ ಬಂದವರೆಲ್ಲ ಕೂತ್ಕೊಂಡು ಏನದ ಮೊದಲಿಗೆ ಜ್ಯೂಸ್ ಕುಡಿದ್ರು. ಆಮೇಲೆ ಏನದ ಸ್ನ್ಯಾಕ್ಸು ಎಲ್ಲ ಇತ್ತು. ಸ್ನ್ಯಾಕ್ಸ್ ಏನಿತ್ತಂದರೆ ಟೊಮೆಟೊ ಸೂಪ್ ಇತ್ತು, ನೂಡಲ್ಸ್ ಸೂಪ್ ಇತ್ತು, ಆಮೇಲೆ ಕೊತ್ತಂಬರಿ ವಡಿ, ಪಾನಿಪುರಿ, ಆಮೇಲೆ ಪನ್ನೀರದ್ದು ಒಂದೇನೋ ಸ್ನ್ಯಾಕ್ಸ್ ಮಾಡಿದ್ರು. ಎಲ್ಲ ಟೈಪ್ ಇದ್ದು ಭಾಳ ಟೇಸ್ಟ್ ಇದ್ವು ಎಲ್ಲನೂ. ಎಲ್ಲರೂ ತೊಗೊಂಡು ಏನದ ಚೇರ್ ಮೇಲೆ ಕೂತ್ಕೊಂಡಾರ. ಈಗ ಮದುಮಕ್ಕಳು ಏನದ ಸ್ಟೇಜಿಗೆ ಬರ್ತಾರೆ. ಅವ್ರ ಎಂಟ್ರೆನ್ಸ್ ಹೆಂಗಿತ್ತು ಅಂಬೋದನ್ನು ಈಗ ಮುಂದೆ ನೋಡೋಣ ಅಂತ ನಾವು ಎಲ್ಲರೂ ಕೂತೀವಿ. ನಮ್ಮ ಬಳಗನು ಎಲ್ಲರೂ ಕೂತದಿಲ್ಲೇ. ಎಲ್ಲರೂ ಬಂದಿದ್ರು, ಭಾಳ ಚಂದ ಅನ್ನಿಸ್ತು. ಈಗ ಅವ್ರು ಬರೋದನ್ನು ನೋಡ್ಕೊಂಬರೋಣ.
ಈಗ ಮದುಮಕ್ಕಳು ಸ್ಟೇಜ್ ಮೇಲೆ ಬಂದು ನಿಂತ ಮೇಲೆ ಎಲ್ಲರೂ ಏನದ ಅವ್ರಿಗೆ ವಿಶ್ ಮಾಡ್ಲಿಕ್ಕೆ ಬಂದು ಮತ್ತು ಅವ್ರ ಜೊತೆ ಫೋಟೋನೂ ಇರ್ತದೆ ನೋಡ್ರಿ. ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಳ್ಕತ್ತೀವಿ. ಎಲ್ಲರೂ ಜನ ಬಂದವರು ಸತ್ಯಕ್ಕೇನದ ಅವ್ರಿಗೆ ವಿಶ್ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬರ್ಲಿಕ್ಕತ್ತಾರ. ಇಲ್ಲೇನದ ನಾವು ಎಲ್ಲರೂ ಮನೆ ಮಂದಿನೂ ಏನದ ಸ್ನ್ಯಾಕ್ಸ್ ತೊಗೊಳಕತ್ತೀವಿ. ಅಂದ್ರೆ ಸೂಪು ಅದು ನಮ್ಮ ಕೊತ್ತಂಬರಿ ಹುಡಿ ಭಾಳ ಟೇಸ್ಟ್ ಆಗಿತ್ತು. ಎಲ್ಲನೂ ಇಲ್ಲೇ ಹಾಕ್ಸ್ಕೊಂಡು ತೊಗೊಳಕತ್ತೀವಿ ನೋಡ್ರಿ. ಇಲ್ಲಿ ಬಂದವರೆಲ್ಲ ಏನದ ಮದುಮಕ್ಕಳಿಗೆ ವಿಶ್ ಮಾಡಲಿಕ್ಕೆ ಎಲ್ಲರೂ ನಿಂತ್ಕೊಂಡ್ರೆ ಕ್ಯೂ ಹಚ್ಚಿ. ಅಂದ್ರೆ ಜನ ಜಾಸ್ತಿ ಇದರಿಂದ ಒಬ್ಬೊಬ್ಬರಾಗಿ ಹೋಗ್ಲಿಕ್ಕತ್ತಾರು. ಮತ್ತು ನಾವೆಲ್ಲ ಏನದಿಲ್ಲೇ ಫ್ಯಾಮ್ಲಿ ಫೋಟೋ ತೆಗೆಸ್ಕೊಂಡು ನೋಡ್ರಿ. ಅಷ್ಟರು ಸೇರಿದ್ವಿ ಎಲ್ಲರೂ. ಹೀಗಾಗಿ ಅಷ್ಟರು ಏನದ ಕೂಡ್ಕೊಂಡು ಫೋಟೋ ತೆಗೆಸ್ಕೊಳಕತ್ತೀವಿ ಇಲ್ಲೇ. ಮತ್ತೇನದ ಮುಂದೆ ಎಲ್ಲರೂ ಊಟಕ್ಕೆ ಹೋಗ್ತಾರೆ. ಮೆನು ಏನಿತ್ತಂದ್ರೆ ಇಲ್ಲೆಲ್ಲ ಬರ್ದಾರ ನೋಡ್ರಿ. ಇದೆಲ್ಲ ಏನು ಮೆನು ಇತ್ತು, ಭಾಳ ಟೇಸ್ಟ್ ಆಗಿತ್ತು ಅಡುಗೆನೂ ಎಲ್ಲನೂ. ಇಲ್ಲೇನದ ಬಂದವರೆಲ್ಲ ಏನದ ಊಟ ಮಾಡ್ಲಿಕ್ಕತ್ತಾರ. ಇಲ್ಲೇನದ ಎಲ್ಲರದು ಊಟ ಆದಮೇಲೆ ನಾವು ಲಾಸ್ಟ್ ಏನದ ಮದುಮಕ್ಕಳ ಜೊತೆ ನಾವೆಲ್ಲರೂ ಊಟಕ್ಕೆ ಕೂತ್ಕೊಂಡಿವಿ ನೋಡ್ರಿ. ಎಲ್ಲನೂ ಅಡುಗೆನೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಮತ್ತು ಲಾಸ್ಟ್ ಏನದ ಪಾನು ಐಸ್ ಕ್ರೀಮು ಎಲ್ಲ ಇಟ್ಟಿದ್ರು. ಭಾಳ ಟೇಸ್ಟ್ ಆಗಿತ್ತು. ಎಲ್ಲ ಕಾರ್ಯಕ್ರಮನೂ ಭಾಳ ಚೆಂದ ಆಯ್ತು. ಇದೇನದ ನಾನು ಬರೀ ನಿಮ್ಗೆ ಅಡುಗೆ ವಿಡಿಯೋ ಹಾಕೋದ್ರಿಂದ ನಿಮಗೂ ಸ್ವಲ್ಪ ಬೇಸರ ಅನ್ನಿಸ್ಬೋದು. ಹೀಗಾಗಿ ನಮ್ಮ ಮನೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮನ ನಿಮಗೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡೀನಿ. ಅಂದರೆ ಕೆಲವೊಂದು ದೇವ್ರೂಟದಿಂದ ಹಿಡಿದು ಎಲ್ಲ ಸೋಡ್ ಮುಂಜುವಿ ಎಲ್ಲನೂ ಹೆಂಗೆ ಕಾರ್ಯಕ್ರಮ ಆಗ್ತಾವೆ ಅವನ್ನೆಲ್ಲ ತಿಳ್ಕೊಂಡ್ರಿ. ಈಗಿನದ ಹೊಸದಾಗಿ ಇವೆಲ್ಲ ಸಾಂಪ್ರದಾಯಿಕವಾದದ್ದು ಕೆಲವು ಈಗಿನ ಜನ್ರೇಷನಿಗೆ ಸ್ವಲ್ಪ ಗೊತ್ತಿರಂಗಿಲ್ಲ. ಅವನ್ನೆಲ್ಲ ತಿಳ್ಕೊಂಡ್ರೆ ಮುಂದೆ ನಮಗೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೀನಿ. ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.